ಆತ್ಮೀಯ ಭಗವದ್ಭಕ್ತರೇ, ಉಡುಪಿ ಶ್ರೀ ಶಿರೂರು ಮಠದ ಸ್ವರ್ಣ ಪೀಠದಲ್ಲಿ ಕಂಗೊಳಿಸುವ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ವಿಠಲದೇವರನ್ನು ಹಲವಾರು ಬಾರಿ ಕಂಡಿದ್ದೇವೆ. ಈ ಆಕರ್ಷಕ ಸ್ವರ್ಣ ಪೀಠದ ಹಿನ್ನೆಲೆ ಬಲ್ಲಿರ 1940ರ ದಶಕದಲ್ಲಿ ಉನ್ನತ ವೈದಿಕ ಅಧ್ಯಯನಕ್ಕಾಗಿ ಶ್ರೀ ಶಿರೂರು ಮಠದ 27ನೇ ಯತಿಗಳಾಗಿದ್ದ ಶ್ರೀ ಲಕ್ಷ್ಮೀಂದ್ರ ತೀರ್ಥರು, ಶ್ರೀ ಉತ್ತರಾದಿ ಮಠದ ಮಹಾ ತಪಸ್ವಿಗಳು ಹಾಗೂ ಶ್ರೇಷ್ಠ ವಿದ್ವಾಂಸರೆಂದು ಪ್ರಸಿದ್ಧರಾಗಿದ್ದ ಶ್ರೀ ಸತ್ಯಧ್ಯಾನ ತೀರ್ಥರ ಬಳಿ ತೆರಳಿದ್ದರು. ಸುದೀರ್ಘ ಅಧ್ಯಯನದ ಸಂದರ್ಭದಲ್ಲಿ ವೇದ, ವೇದಾಂತ, ತರ್ಕ, ವ್ಯಾಕರಣ ಸೇರಿದಂತೆ ಸಕಲ ಶಾಸ್ತ್ರಗಳಲ್ಲಿ ಶ್ರೀ ಲಕ್ಷ್ಮೀಂದ್ರ ತೀರ್ಥರು ಪ್ರಕಟಪಡಿಸಿದ ಪಾಂಡಿತ್ಯವು ಪರಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಧ್ಯಾನ ತೀರ್ಥರ ಮೆಚ್ಚುಗೆಗೆ ಪಾತ್ರವಾಯಿತು. ಶ್ರೀ ಲಕ್ಷ್ಮೀಂದ್ರ ತೀರ್ಥರು ಅಧ್ಯಯನ ಪೂರೈಸಿ ಉಡುಪಿಗೆ ತೆರಳುವ ಸಂದರ್ಭದಲ್ಲಿ ಗುರುಗಳಾದ ಶ್ರೀ ಸತ್ಯಧ್ಯಾನ ತೀರ್ಥರು ಶ್ರೀ ಲಕ್ಷ್ಮೀಂದ್ರ ತೀರ್ಥರ ಪ್ರತಿಭೆಗೆ ಸಂತುಷ್ಟರಾಗಿ ತಮ್ಮ ಮಠದ ಭಂಡಾರದಲ್ಲಿದ್ದ ಅಮೂಲ್ಯ ಸ್ವರ್ಣ ಪೀಠ ಹಾಗೂ ಅಪಾರ ಕೊಡುಗೆ ಕಾಣಿಕೆಗಳನ್ನಿತ್ತು ಅಭಿನಂದಿಸಿದರು. ಪೂಜ್ಯ ಗುರುಗಳಾದ ಶ್ರೀ ಸತ್ಯಧ್ಯಾನ ತೀರ್ಥರು ಪ್ರೀತಿ ಅಭಿಮಾನದಿಂದ ಸಂಸ್ಥಾನಕ್ಕೆ ನೀಡಿದ ಸ್ವರ್ಣಪೀಠವನ್ನು ಶ್ರೀ ಲಕ್ಷ್ಮೀಂದ್ರ ತೀರ್ಥರು ವಿಶೇಷ ಗೌರವದಿಂದ ಸ್ವೀಕರಿಸಿದರು. ಗುರು ಶಿಷ್ಯರ ಪ್ರೀತಿ ಅಭಿಮಾನದ ಸಂಕೇತವಾದ ಈ ಅಮೂಲ್ಯ ಸ್ವರ್ಣಪೀಠವು ಬರುವ ದಿನಗಳಲ್ಲಿ ಶ್ರೀ ಶಿರೂರು ಮಠದಲ್ಲಿ ಬಹು ವೈಭವದಿಂದ ರಾರಾಜಿಸುತ್ತಿದೆ. ಪ್ರೀತೋಸ್ತು ಕೃಷ್ಣ ಪ್ರಭು.